ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವೈಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಂದು ಮೇಕಪ್ ಕಿಟ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಬಿಗ್ನರ್ ಆಗಿದ್ದೀರಾ ಅಂದರೆ ಅಂಡರ್ 3000 ರುಪೀಸಲ್ಲಿ ನೀವು ಮೇಕಪ್ ಕಿಟ್ನ ರೆಡಿ ಮಾಡ್ಬೋದು. ಸೊ ನನ್ನ ಪ್ರಾಡಕ್ಟ್ ಸಜೆಷನ್ಸ್ನ ಮೇಕಪ್ ಪ್ರಾಡಕ್ಟ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಯೂಸ್ ಮಾಡಿದ್ದೀನಿ ನಾನು ಕೂಡ. ಇವತ್ತಿನ ಮೇಕಪ್ ಕೂಡ ಅದೇ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡೇ ಮಾಡಿದ್ದೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. I look at you and it's easy to see you are that someone I've been trying to meet. ಸೊ ಯಾವುದಾದ್ರೂ ಮೇಕಪ್ನ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಸ್ಕಿನ್ ಕೇರ್ ರುಟೀನ್ನ ಫಸ್ಟ್ ಮಾಡ್ಕೊಂಡೇ ಬೇಕು. ಸಿರಮ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಏನೇನಿರುತ್ತೆ ಅಂತ ಹೇಳ್ಕೊಂಡು. ಸೊ ಅದು ಅಂತೂ ಮಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ಮೇಕಪ್ ಸ್ಟೇಜಲ್ಲಿ ಫಸ್ಟ್ ಸ್ಟೇಜ್ ಅಂದರೆ ಪ್ರೈಮರ್ನ ಯೂಸ್ ಮಾಡೋದು. ಸೊ ಫಸ್ಟ್ ನಾನು ಬಂದುಬಿಟ್ಟು ಇನ್ಸೈಡ್ ಕಾಸ್ಮೆಟಿಕ್ದು ಪ್ರೈಮರ್ನ ಯೂಸ್ ಮಾಡ್ತೀನಿ. ಇವು ಏನು ಮಾಡುತ್ತೆ ಅಂದರೆ ಇನ್ ಕೇಸ್ ನಿಮ್ಮ ಫೇಸಲ್ಲಿ ಸ್ಮಾಲ್ ಪೋರ್ಸ್, ಓಪನ್ ಪೋರ್ಸ್ ಎಲ್ಲ ಇದ್ದರೆ ಅದು ಮೇಕಪ್ಪಲ್ಲಿ ಮಿನಿಮೈಸ್ ಮಾಡುತ್ತೆ. ಅದು ಅಷ್ಟೊಂದು ಎದ್ದು ಕಾಣಿಸಲ್ಲ. ಸೊ ನಾನು ಯೂಸ್ ಮಾಡ್ತಿರೋದು ಇನ್ಸೈಡ್ ಕಾಸ್ಮೆಟಿಕ್ದು. ಕಾಸ್ಟ್ ಬಂದುಬಿಟ್ಟು ಜಸ್ಟ್ 125 ರುಪೀಸ್. ನಾನು ಆ್ಯಕ್ಚುಲ್ ಕಾಸ್ಟ್ನ ಹೇಳ್ತಿರೋದು. ಇನ್ ಕೇಸ್ ನೀವು ಯಾವುದಾದ್ರೂ ಆನ್ಲೈನ್ ಇದರಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮ್ಗೆ ಅದು ಆಫರಲ್ಲೇ ಸಿಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮೇಕಪ್ದು ಕನ್ಸೀಲರ್ ಯೂಸ್ ಮಾಡೋದು. ಸೊ ಇನ್ ಕೇಸ್ ನಿಮ್ಮದು ಡಾರ್ಕ್ ಸರ್ಕಲ್ಸ್ ಏನಾದರೂ ಇದೆ ಮತ್ತು ಮೇಕಪ್ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದೆ ಅಂದರೆ ಸೊ ನೀವು ಕನ್ಸೀಲರ್ನ ಯೂಸ್ ಮಾಡ್ಕೋಬೋದು. ಡಾರ್ಕ್ ಸರ್ಕಲ್ ತುಂಬ ಜಾಸ್ತಿ ಇದೆ ಅಂದರೆ ಕರೆಕ್ಟರ್ ಪ್ಲಸ್ ಕನ್ಸೀಲರು ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡೋದು ಪ್ರಾಡಕ್ಟ್ ಬಂದುಬಿಟ್ಟು ಇನ್ಸೈಡ್ ಕಾಸ್ಮೆಟಿಕ್ದೆ. ಬಿಕಾಸ್ ನಾನು ಇದು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಬಿಗ್ನರ್ ಆಗಿರೋದ್ರಿಂದ ನನಗೆ ಕರೆಕ್ಟ್ಲಿ ನಂದು ಶೇಡ್ ಗೊತ್ತಿಲ್ಲ, ಕನ್ಸಿಲರ್ ಯಾವ್ದು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ಏನಿದೆ ಅಂದರೆ ಎಲ್ಲ ಶೇಡ್ಸ್ದು ನಿಮಗೆ ಸಿಗುತ್ತೆ, ಪ್ಲಸ್ ಕರೆಕ್ಟರು ಸಿಗುತ್ತೆ, ಇಲ್ಲಿ ಕಾಂಟೋರು ಸಿಗುತ್ತೆ. ಸೊ ನಾನು ಯೂಶ್ವಲಿ ಕಾಂಟೋರ್ ಮಾಡೋಕ್ಕೆ ಹೋಗಲ್ಲ, ಬಟ್ ಕರೆಕ್ಟರ್ ಮತ್ತು ಕನ್ಸಿಲರ್ ನಾನು ಯೂಸ್ ಮಾಡ್ತೀನಿ. ಈವನ್ ಇದು ಮಲ್ಟಿಪರ್ಪಸ್, ತುಂಬ ಜನನೂ ಯೂಸ್ ಮಾಡ್ಕೋಬೋದು, ಅವ್ರದ್ದು ಶೇಡ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡು. ಕನ್ಸಿಲರ್ದು ಪ್ರೈಸ್ ಬಂದುಬಿಟ್ಟು 230 ರುಪೀಸ್. ನಾನು ಆ್ಯಕ್ಚುಲ್ ಪ್ರೈಸೇ ಹೇಳ್ತಾ ಇರೋದು, ನಿಮಗೆ ಆಫರಲ್ಲಿ ಚೀಪಾಗೂ ಸಿಗ್ಬೋದು. ಕನ್ಸಿಲರ್ ಆದಮೇಲೆ ಫೌಂಡೇಶನ್ ಇಲ್ಲ ಅಂದರೆ ಬಿಬಿ ಕ್ರೀಮ್ ಯೂಸ್ ಮಾಡ್ತಾರೆ. ನಾನು ಬಿಬಿ ಕ್ರೀಮ್ನ ಯೂಸ್ ಮಾಡ್ತೀನಿ, ಡರ್ಮಾಕೋದು. ಇದರಲ್ಲಿ ಮುಂಚೆ ನಾನು ತೊಗೋಬೇಕಾದ್ರೆ ಶೇಡ್ಸ್ ಬರ್ತಿಲ್ಲ, ಇವಾಗ 3 ಶೇಡ್ಸ್ ಬರುತ್ತೆ. ಸೊ ನಿಮ್ಮದು ಶೇಡ್ ಯಾವುದಂತ ನೋಡ್ಕೊಂಡು ಮಾಡ್ಕೋಬೋದು. ನಾನು ಇದು ಮುಂಚೆನೇ ತೊಗೊಂಡಿದ್ದೆ, ಸೊ ಇದರಲ್ಲಿ ಯಾವುದೂ ಶೇಡ್ಸ್ ಇಲ್ಲ. ಸೊ ನಾನು ಯೂಶ್ವಲಿ ಬಿಬಿ ಕ್ರೀಮ್ನೇ ಯೂಸ್ ಮಾಡ್ಕೊತೀನಿ. ಫೌಂಡೇಶನ್ ಇನ್ ಕೇಸ್ ನಿಮಗೆ ಬೇಕಂದರೆ ಮೇಬ್ಲಿಂದು ಫೌಂಡೇಶನ್ ಯೂಸ್ ಮಾಡ್ಕೋಬೋದು. ನಾನು ಅದು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ನಾನು ಯೂಸ್ ಮಾಡಿಲ್ಲ, ಬಟ್ ನಾನು ಆ್ಯಕ್ಚುಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ನ ಪರ್ಚೇಸ್ ಮಾಡಬೇಕಾದ್ರೆ ಅದ್ರದ್ದು ಕವರೇಜ್ ಎಲ್ಲ ನೋಡಿದ್ದೀನಿ, ತುಂಬ ಸಖತ್ತಾಗಿದೆ. ಬಿಬಿ ಕ್ರೀಮ್ ತೊಗೋಬೇಕಾದ್ರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 399 ರುಪೀಸ್. ಅದೇ ನೀವು ಮೇಬ್ಲಿಂದು ಫೌಂಡೇಶನ್ ತೊಗೋತೀರಾ ಅಂದರೆ 29 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮದು ಶೇಡ್ ಯಾವುದಂತ ಹೇಳ್ಕೊಂಡು ನೀವು ನೋಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ಸಾಫ್ಟ್ ಬಿಬಿ ಕ್ರೀಮ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡ್ತಿರೋ ಕಾಂಪ್ಯಾಕ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾದು ಕಾಂಪ್ಯಾಕ್ಟ್. ಸೊ ಇದರಲ್ಲಿ ನಂದು ಶೇಡ್ ಬಂದುಬಿಟ್ಟು ನ್ಯಾಚುರಲ್ 02 ಶೇಡ್. ಸೊ ನಂದು ಸ್ಕಿನ್ ನ್ಯಾಚುರಲ್ ನ್ಯೂಟ್ರಲ್ ಕಲರ್ ಇರೋದ್ರಿಂದ ನಾನು ಇದೇ ಪ್ರಿಫರ್ ಮಾಡ್ತೀನಿ. ನನಗಿದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಇನ್ ಕೇಸ್ ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ ಇವನ್ ಮೇಬ್ಲಿನ್ ಕಾಂಪ್ಯಾಕ್ಟ್ ಕೂಡ ತೊಗೋಬೋದು, ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿಲ್ಲ, ಬಟ್ ಎಸ್ ಐ ಹ್ಯಾವ್ ಹರ್ಡ್ ತುಂಬ ಜನ ಹೇಳೋದಕ್ಕೆ ಮೇಬ್ಲಿನ್ ಕಾಂಪ್ಯಾಕ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಪ್ರೈಸ್ ರೇಂಜ್ ಬಂದರೆ ಆಲ್ಮೋಸ್ಟ್ ಅಷ್ಟೇ ಇರೋದು. ಫೇಸಸ್ ಕೆನಡಾದು ಪ್ರೈಸ್ ಬಂದುಬಿಟ್ಟು 225 ಆ್ಯಂಡ್ ಮೇಬ್ಲಿನ್ದು ಪ್ರೈಸ್ ಬಂದುಬಿಟ್ಟು 269 ಅರೌಂಡ್ ಅಷ್ಟೇ ಬರುತ್ತೆ ಆಲ್ಮೋಸ್ಟ್. ಸೊ ಎಸ್, ನೀವು ನೋಡ್ಕೊಂಡು ಪರ್ಚೇಸ್ ಮಾಡ್ಕೋಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಕಂಪ್ಲೀಟ್ಲಿ ಫೇಸ್ ಮೇಕಪ್ ಎಲ್ಲ ಆಗಿದೆ. ಕಮಿಂಗ್ ಟು ದ ಐಸ್. ಸೊ ಫಸ್ಟ್ ಬಂದುಬಿಟ್ಟು ಕಾಜಲ್. ಆಬ್ವಿಯಸ್ಲಿ ಇಂಡಿಯನ್ ಔಟ್ಫಿಟ್ ಏನಾದರೂ ಹಾಕ್ಕೊಂಡ್ರೆ ಕಾಜಲ್ ಬೇಕೇ ಬೇಕಾಗುತ್ತೆ. ಸೊ ನಾನು ಯೂಸ್ ಮಾಡ್ತಿರೋದು ಮಾಮಾ ಅರ್ತ್ ಆ್ಯಕ್ಚುಲಿ, ಬಟ್ ನನಗೆ ಇದು ಇಷ್ಟೊಂದು ಇಷ್ಟ ಆಗಿಲ್ಲ. ನಾನು ಮುಂಚೆಯಿಂದ ಯೂಸ್ ಮಾಡ್ಕೊಂಡು ಬಂದಿದ್ದು LA18 ಬ್ರ್ಯಾಂಡ್ದು. ಆ್ಯಂಡ್ ದ್ಯಾಟ್ ಈಸ್ ರಿಯಲಿ ಗುಡ್, ಅಫೋರ್ಡೆಬಲ್ ಇದೆ. 110 ರುಪೀಸಲ್ಲಿ ನಿಮಗೆ ಸಿಗುತ್ತೆ ಇವಾಗ. ಆ್ಯಂಡ್ ನಾನು ಅದು ನಿಜವಾಗ್ಲೂ ಅದನ್ನು ಯೂಸ್ ಮಾಡಿದ್ದೀನಿ, ತುಂಬ ಸಲ ಯೂಸ್ ಮಾಡಿದ್ದೀನಿ, ಆ್ಯಂಡ್ ನನಗದು ಇಷ್ಟ ಆಗಿದೆ. ಸೊ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ LA18 ಬ್ರ್ಯಾಂಡ್ ಅಂತ ಹೇಳ್ತೀನಿ ಕಾಜಲ್ ಪರ್ಚೇಸ್ ಮಾಡಬೇಕು ಅಂದರೆ. ನೆಕ್ಸ್ಟ್ ಕಾಜಲ್ ಆದಮೇಲೆ ಐಲೈನರ್. ಇನ್ ಕೇಸ್ ನೀವು ಹಾಕೋತೀರಾ ಅಂದರೆ ನಾನು ಯೂಸ್ ಮಾಡಿದ್ದು ಸ್ವಿಸ್ ಬ್ಯೂಟಿ, ಆ್ಯಂಡ್ ನನಗೆ ಇದೂ ಇಷ್ಟ ಆಗಿಲ್ಲ. ಬಟ್ ಇದ್ರದ್ದು ಮುಂಚೆ ನಾನು ಮೇಬ್ಲಿಂದು ಐಲೈನರ್ ಯೂಸ್ ಮಾಡ್ತಿದ್ದೆ, ಆ್ಯಂಡ್ ಐ ಯೂಸ್ ಟು ಲೈಕ್ ಇಟ್ ಅ ಲಾಟ್. ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಐಲೈನರ್ದು ಪ್ರೈಸ್ ಬಂದುಬಿಟ್ಟು 299 ರುಪೀಸ್. ಸೊ ತುಂಬ ಅಫೋರ್ಡೆಬಲ್ ಇದೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ ತುಂಬ ಲಾಂಗ್ ಟರ್ಮಲ್ಲಿ ನಿಮಗೆ ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೋದು. 3 to 4 ಮಂತ್ ಅದು ಬರುತ್ತೆ ಡೈಲಿ ಯೂಸ್ ಮಾಡ್ಕೊತಾ ಹೋದರೆ. ಸೊ 299 ಈಸ್ ವರ್ತ್ ಅಂತ ಅಂತೀನಿ. ಸೊ ಆಫ್ಟರ್ ಐಲೈನರ್, ಇನ್ ಕೇಸ್ ನೀವು ಲ್ಯಾಶಸ್ನ ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೋಬೇಕಾದ್ರೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅದು ಮಸ್ಕಾರಾನ ಯೂಸ್ ಮಾಡ್ಕೋಬೋದು. ತುಂಬ ಅಫೋರ್ಡೆಬಲ್ ಇದೆ. ಇದ್ರದ್ದು ಪರ್ಸ್ನಲಿ ನಾನು ರಿವ್ಯೂದು ಶಾರ್ಟ್ ಕೂಡ ಮಾಡಿದ್ದೀನಿ. ಸೊ ಎಸ್, ಇದು ತುಂಬ ಅಫೋರ್ಡೆಬಲು ಇದೆ, ತುಂಬ ಚೆನ್ನಾಗಿ ಐಲ್ಯಾಶಸ್ನ ವಾಲ್ಯೂಮೈಸ್ ಮಾಡುತ್ತೆ. ರೇಟ್ ಬಂದುಬಿಟ್ಟು ಜಸ್ಟ್ 249 ರುಪೀಸ್. ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್.
ಸೊ ನೆಕ್ಸ್ಟ್ ಐಸ್ ಮೇಕಪ್ಪಲ್ಲಿ ಲೈಕ್ ಏನಾದರೂ ಡಿಫ್ರೆಂಟಾಗಿ ಬೇಕು, ಫಂಕ್ಷನ್ ಇದೆ ಅಂದರೆ ಆಬ್ವಿಯಸ್ಲಿ ಐ ಶ್ಯಾಡೋನ ಪ್ರಿಫರ್ ಮಾಡ್ತಾರೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಸ್ವಿಸ್ ಬ್ಯೂಟಿದು ಐ ಶ್ಯಾಡೋನ ಪರ್ಚೇಸ್ ಮಾಡಿದ್ದೆ ಇನ್ ದ ಶೇಡ್ 01. ಇದರಲ್ಲಿ ತುಂಬ ಶೇಡ್ಸ್ ಇದ್ದಾವೆ. ಸೊ ನಿಮಗೆ ಯಾವ್ದು ಶೇಡ್ನ ಯೂಸ್ಫುಲ್ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ನನಗಂತೂ ಇದು ತುಂಬ ಇಷ್ಟ ಆಗಿದೆ. ಈವನ್ ರಿವ್ಯೂಸು ಚೆನ್ನಾಗಿತ್ತು. ನಾನು ಕೂಡ ಇವತ್ತು ಮೇಕಪ್ಪಲ್ಲಿ ಇದು ಯೂಸ್ ಮಾಡಿದ್ದೀನಿ ಆ್ಯಂಡ್ ಐ ಲೈಕ್ ಇಟ್. ಇದ್ರ ಪಿಗ್ಮೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಅಫೋರ್ಡೆಬಲು ಇದೆ. ಒಂದು ಪ್ಯಾಲೆಟಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ 9 ಶೇಡ್ಸ್ ಸಿಗುತ್ತೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 229 ರುಪೀಸ್. ಸೊ ಐ ಥಿಂಕ್ ಅಫೋರ್ಡೆಬಲ್ ಆಗೇ ಇದೆ. ಏನಾದರೂ ಆಫರ್ ಏನಾದರೂ ಇದ್ದರೆ ಅಮೆಝಾನ್ದಲ್ಲಿ ನಿಮಗೆ ವಿತಿನ್ 300 ಒಳಗೂ ಸಿಗ್ಬೋದು. ನೆಕ್ಸ್ಟ್ ಫೇಸ್ ಮತ್ತು ಐಸ್ ಕವರ್ ಆಗಿದೆ. ಇವಾಗ ಬಂದುಬಿಟ್ಟು ಲಿಪ್ಸ್ ಮೇಕಪ್ಪಲ್ಲಿ ಇನ್ಕ್ಲೂಡ್ ಆಗೇ ಆಗುತ್ತೆ. ಸೊ ಲಿಪ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಇನ್ ಕೇಸ್ ನೀವು ಲಿಪ್ ಲೈನರ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ನೀವು ಸ್ವಿಸ್ ಬ್ಯೂಟಿದು ಲಿಪ್ ಲೈನರ್ನ ಟ್ರೈ ಮಾಡ್ಬೋದು. ಪ್ರೈಸ್ ಬಂದುಬಿಟ್ಟು ಜಸ್ಟ್ 69. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಂದು ಶೇಡ್ ಬಂದುಬಿಟ್ಟು ಪರ್ಫೆಕ್ಟ್ ಮರೂನ್ ಶೇಡ್. ಸೊ ಎಸ್, ತುಂಬ ಅಫೋರ್ಡೆಬಲ್ ಆಗಿದೆ. ಇದು ನೀವು ಲಿಪ್ ಲೈನರ್ ಥರನೂ ಯೂಸ್ ಮಾಡ್ಕೋಬೋದು, ಆರ್ ಎಲ್ಸ್ ನೀವು ಲೈಕ್ ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಕೋಬೋದು. ಲೈಕ್ 2 in 1 ಥರ ಇದೆ ಇದು. ಸೊ ಇಟ್ ಈಸ್ ಲೈಕ್ ರಿಯಲಿ ಗುಡ್. ವಿತಿನ್ 69 ರುಪೀಸ್ ತುಂಬ ಚೆನ್ನಾಗಿದೆ. ಪಿಗ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಶೇಡ್ಸಲ್ಲಿ ಲೈಕ್ ನೀವು ಮೇಬ್ಲಿನ್, ಇನ್ ಕೇಸ್ ನಿಮಗೆ ಕ್ರೀಮಿ ಫಾರ್ಮುಲಾ ಬೇಕಂದರೆ ಮೇಬ್ಲಿನ್ದು ಲಿಪ್ಸ್ಟಿಕ್ನ ತೊಗೋಬೋದು. ನಾನು ಇವತ್ತು ಯೂಸ್ ಮಾಡಿದ್ದು ನೈಕಾ ಅದು ಲಿಪ್ಸ್ಟಿಕ್ ಇನ್ ದ ಶೇಡ್ ಸ್ಟೆಕೇಷನ್ ಅಂತ ಹೇಳಿ. ಇನ್ ಕೇಸ್ ನಿಮಗೆ ವೈನ್ ಕಲರ್ ಇಷ್ಟ ಆಗುತ್ತೆ ಅಂದರೆ ಲೈಕ್ ಗೋ ಫಾರ್ ಇಟ್ ಅಂತ ಅನ್ಬೋದು. ಕ್ಲೀನ್ ಮತ್ತು ನೈಕಾದು ಲಿಪ್ಸ್ಟಿಕ್ದು ಪ್ರೈಸ್ ಸೇಮ್ ಇದೆ, 329 ರುಪೀಸ್. ಸೊ ಎಸ್, ನೀವು ಇನ್ ಕೇಸ್ ನಿಮಗೆ ಶೇಡ್ ಇಷ್ಟ ಆಗುತ್ತೆ ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಯಾ, ನೆಕ್ಸ್ಟ್ ಆಫ್ಟರ್ ಲಿಪ್ಸ್ಟಿಕ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಬ್ಲಷ್, ಹೈಲೈಟರ್ ಯೂಸ್ ಮಾಡಬೇಕಂತ ಅನಿಸಿದ್ರೆ ಫಂಕ್ಷನ್ ಏನಾದರೂ ಇದ್ದರೆ, ನಾಟ್ ಫಾರ್ ಡೈಲಿ. ಇನ್ ಕೇಸ್ ನೀವು ಡೈಲಿ ಮೇಕಪ್ಪಲ್ಲೂ ಕೂಡ ಬ್ಲಷ್ ಇನ್ಕ್ಲೂಡ್ ಮಾಡ್ತೀರಾ ಅಂದ್ರೂ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇನ್ಸೈಡ್ ಕಾಸ್ಮೆಟಿಕ್ದು ಬ್ಲಷ್ನ ಯೂಸ್ ಮಾಡಿದ್ದೀನಿ ಇನ್ ದ ಶೇಡ್ 02. ಬ್ಲಷ್ ಬಂದುಬಿಟ್ಟು ಜಸ್ಟ್ 90 ರುಪೀಸ್. ಸೊ ತುಂಬ ಅಫೋರ್ಡೆಬಲ್ ಇದೆ. ಇನ್ಸೈಡ್ ಕಾಸ್ಮೆಟಿಕ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಅಫೋರ್ಡೆಬಲ್ ಇದೆ. ಸೊ ಮತ್ತು ಕ್ವಾಲಿಟಿ ವೈಸ್ ಚೆನ್ನಾಗೂ ಇದೆ. ಲೈಕ್ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇರೋರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಎಸ್, ಯು ಕ್ಯಾನ್ ಗೋ ಫಾರ್ ದಿಸ್. ಆ್ಯಂಡ್ ಇನ್ ದ ಲಾಸ್ಟ್ ಹೈಲೈಟರ್ ಅಂತ, ಇನ್ ಕೇಸ್ ನೀವು ಯಾವುದಾದ್ರೂ ಪಾರ್ಟಿಗೆ ಏನಾದರೂ ಹೋಗ್ತೀರಾ, ಪಾರ್ಟಿ ಲುಕ್ನ ಮಾಡಬೇಕು ಅಂತ ಇದೆ, ಹೈಲೈಟರ್ನು ಇನ್ಕ್ಲೂಡ್ ಮಾಡ್ತೀರಾ. ಸೊ ಹೈಲೈಟರ್ ಕೂಡ ಇನ್ಸೈಡ್ ಕಾಸ್ಮೆಟಿಕ್ದು. ನಂದು ಶೇಡ್ ಬಂದುಬಿಟ್ಟು 01. ಇದು ಜಾಸ್ತಿ ಲೈಕ್ ಹೈಲೈಟು ಮಾಡಲ್ಲ, ತುಂಬ ಲೈಕ್ ಬಿಯರ್ಡ್ ಕಾಣಿಸಲ್ಲ, ತುಂಬ ಲೈಟಾಗಿ ಇದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 120 ರುಪೀಸ್. ಸೊ ತುಂಬ ಅಫೋರ್ಡೆಬಲ್ ಇದೆ. ನೀವು ನೋಡಿರ್ತೀರಾ ನನ್ನ ಮೇಕಪ್ ಕಿಟ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ. ಆಲ್ಸೋ ಪ್ರೈಸ್ ಕೂಡ ನಿಮಗೆ ಹೇಳಿದ್ದೀನಿ. ಇವೆಲ್ಲ ಪ್ರೈಸ್ ಏನು ಹೇಳಿದ್ದೀನಿ ಅದು ಲೈಕ್ ಪ್ರಾಪರ್ ಪ್ರೈಸೇ. ನಾನು ಇದರಲ್ಲಿ ಏನೂ ಡಿಸ್ಕೌಂಟ್ ಎಲ್ಲ ಏನೂ ಹಾಕಿಲ್ಲ. ಇನ್ ಕೇಸ್ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ನಿಮಗೆ ಯಾವುದಾದ್ರೂ ಸೇಲಲ್ಲಿ ಎಲ್ಲ ಲೈಕ್ ಡಿಸ್ಕೌಂಟ್ ಸಿಗುತ್ತೆ. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ನಾನು ಟ್ರೈ ಮಾಡ್ತೀನಿ ಲೈಕ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡೋಕ್ಕೆ. ಇನ್ ಕೇಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ನೀವು ತಿಳಿಸಿ ನನಗೆ. ನಾವು ಆ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್, ಅಂಟಿಲ್ ದೆನ್ ಬಾಯ್.